नहीं समझ में आया? हाँ, पत्थर बुद्धि, पत्थर का संग करेगा तो क्या होगा? ಅರ್ಥ ಆಗ್ಲಿಲ್ವಾ? ಕಲ್ಲು ಬುದ್ಧಿ, ಕಲ್ಲಿನ ಸಂಗ ಮಾಡಿದ್ರೆ ಏನಾಗುತ್ತೆ? हाँ, पत्थर का संग करेगा तो पत्थर बने। देखो ಕಲ್ಲಿನ ಸಂಗ ಮಾಡಿದ್ರೆ ಕಲ್ಲೇ ಆಗ್ತೀವಿ. भक्ति मार्ग में मंदिर बनाए, ನೋಡಿ, ಭಕ್ತಿ ಮಾರ್ಗದಲ್ಲಿ ದೇವಸ್ಥಾನವನ್ನ ಮಾಡಿದ್ದಾರೆ. पत्थर की मूर्तियां बनाई हैं? कि पारस मिल गया? ಕಲ್ಲಿನ ಮೂರ್ತಿಗಳನ್ನ ಮಾಡಿದಾರ ಅಥವಾ ಪಾರಸ್ ಸಿಗ್ಬಿಟ್ಟಿದೆನ? पत्थर की मूर्तियां बनाई। ಕಲ್ಲಿನ ಮೂರ್ತಿಗಳನ್ನ ಮಾಡಿದ್ದಾರೆ. अच्छा चलो, वो तो देवताओं की मूर्तियां होती हैं, चाहे महादेव की हो, बड़े देवता की हो। ಅಚ್ಚ ನಡೀರಿ, ಅದಂತೂ ದೇವತೆಗಳ ಮೂರ್ತಿ ಇರುತ್ತೆ. ಭಲೆ ಅದು ದೇವತೆಗಳ ಗಿಂತನೂ ದೊಡ್ಡ ದೇವತೆ ಮಹಾದೇವನ ಮೂರ್ತಿನೇ ಆಗಿರ್ಲಿ. लेकिन जिसे भगवान मानते हैं, ಆದ್ರೆ ಯಾರಿಗೆ ಭಗವಂತ ಅಂತ ನಾವು ಒಪ್ಕೊಂತೀವಿ, देवता नहीं मानते हैं, ದೇವತೆ ಅಂತ ಒಪ್ಕೊಳ್ಳೋದಿಲ್ಲ. हैं? तो शिव के मंदिर में जाएंगे, वहां भी क्या रखा हुआ ಮತ್ತೆ ಶಿವನ ದೇವಸ್ಥಾನದಲ್ಲಿ ಹೋದ್ರೆ ಅಲ್ಲೂ ಸಹ ಏನಿಟ್ಟಿರ್ತಾರೆ? है? पत्थर ही रखा हुआ लिंग, ಕಲ್ಲಿನ ಲಿಂಗವನ್ನೇ ಇಟ್ಟಿದ್ದಾರೆ ಅಲ್ವಾ? पत्थर का लगा है। तो उसको ಕಲ್ಲಿಂದ ಇಟ್ಟಿದ್ದಾರೆ ಅಲ್ವಾ? याद करेंगे, उसको देखेंगे ಮತ್ತೆ ಅದನ್ನ ನೆನ್ಪು ಮಾಡಿದ್ರೆ, ಅದನ್ನ ನೋಡಿದ್ರೆ तो क्या बनेंगे? ಮತ್ತೇನಾಗ್ತೀವಿ? क्या बनते रहे? ಏನಾಗ್ತಾ ಇರ್ತೀವಿ? अरे मंदिर में गए हैं, शिवलिंग की पूजा की, शिवलिंग के दर्शन किए, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ದೇವಸ್ಥಾನದಲ್ಲಿ ಹೋಗ್ತೀವಿ, ಶಿವಲಿಂಗನ ಪೂಜೆ ಮಾಡ್ತೀವಿ, ಅದರ ದರ್ಶನವನ್ನ ಮಾಡ್ತೀವಿ. हैं? हाँ, पत्थर ही बनेंगे। तो ಅದರಿಂದ ಏನಾಗ್ತೀವಿ? ಕಲ್ಲೇ ಆಗ್ತೀವಿ. बुद्धि कैसी बनेगी? पत्थर बुद्धि। ಬುದ್ಧಿ ಯಾವ ತರ ಆಗುತ್ತೆ? ಕಲ್ಲಿನ बुद्धि ಆಗೋಗುತ್ತೆ. पत्थर बुद्धि चलायमान होती है कि आ, पत्थर बुद्धि चलती ही नहीं है। कुछ बुद्धि में मनन चिंतन मंथन चलेगा, पत्थर को कुछ भी नहीं। ಕಲ್ಲಿನ ಬುದ್ಧಿ ಏನಾಗಿರುತ್ತೆ? ಅದು ಚಲಾಯಮಾನ ಆಗಿರುತ್ತಾ? ಇಲ್ಲ ಅದ್ರಲ್ಲಿ ಏನಾದ್ರೂ ಮನನ ಚಿಂತನೆ ನಡೆಯುತ್ತಾ? ಏನೂ ನಡೆಯಲ್ಲ. तो देखो, पत्थर बुद्धि कहते हैं, ಮತ್ತೆ ನೋಡಿ, ಕಲ್ಲಿನ ಬುದ್ಧಿ ಅಂತ ಹೇಳ್ತಾರೆ, पारस बुद्धि कहते हैं, ಪಾರಸ್ ಬುದ್ಧಿ ಅಂತಾನು ಹೇಳ್ತಾರೆ, जानवर बुद्धि कहते हैं। ಪ್ರಾಣಿಗಳ ಬುದ್ಧಿ ಅಂತಾನು ಹೇಳ್ತಾರೆ. ये सभी टाइटल्स क्या कहते हैं उनको? ಈ ಎಲ್ಲ ಟೈಟಲ್ಸ್ಗಳು ಅದಕ್ಕೆ ಏನಂತ ಹೇಳಲಾಗುತ್ತೆ? है कि ये टाइटल्स उनको बाप दे करके गए। ಈ ಟೈಟಲ್ಸ್ಗಳನ್ನ ಅವರಿಗೆ ತಂದೆ ಕೊಟ್ಟು ಹೋಗಿದ್ದಾರೆ. क्या? कोई पारस बुद्धि, कोई पत्थर बुद्धि, ಕೆಲವರು ಪಾರಸ್ ಬುದ್ಧಿ ಆಗಿರ್ತಾರೆ, ಕೆಲವರು ಕಲ್ಲಿನ ಬುದ್ಧಿ ಉಳ್ಳೋರಾಗಿರ್ತಾರೆ, कोई बंदर बुद्धि, ಕೆಲವರು ಕೋತಿಯ ಬುದ್ಧಿ ಉಳ್ಳೋರಾಗಿರ್ತಾರೆ, कोई जानवर बुद्धि। ಕೆಲವರು ಪ್ರಾಣಿಯ ಬುದ್ಧಿ ಉಳ್ಳೋರಾಗಿರ್ತಾರೆ. अभी फिर वो ही बाप क्या दे रहे हैं? ಮತ್ತೆ ಇವಾಗ ಅದೇ ತಂದೆ ಏನ್ ಕೊಡ್ತಾ ಇದ್ದಾರೆ? क्या दे रहे हैं? वो ही बाप। ಅದೇ ತಂದೆ ಏನ್ ಕೊಡ್ತಾ ಇದ್ದಾರೆ? कौन सा बाप ಯಾವ ತಂದೆ? है? अरे पहले भी 5000 साल पहले पुरुषोत्तम संगम युग में शूटिंग के टाइम पर बाप ಅದಕ್ಕೆ ಬಾಬಾ ಹೇಳ್ತಾರೆ, ಹಿಂದಿನ ಕಲ್ಪದಲ್ಲಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಅವಾಗೂ ಸಹ ತಂದೆ ने ये टाइटल दिए थे ತಂದೆ ಈ ಟೈಟಲ್ ಅನ್ನ ಕೊಟ್ಟಿದ್ರು बच्चों को। ಮಕ್ಕಳಿಗೆ. हैं? फिर अभी वही बाप क्या देते हैं? ಮತ್ತೆ ಇವಾಗ ಅದೇ ತಂದೆ ಏನ್ ಕೊಡ್ತಾ ಇದ್ದಾರೆ? अभी अरे टाइटल देते हैं ना। ಅದಕ್ಕೆ ಬಾಬಾ ಹೇಳ್ತಾರೆ, ಏನ್ ಕೊಡ್ತಾರೆ? ಇವಾಗೂ ಸಹ ಟೈಟಲ್ಗಳನ್ನ ಕೊಡ್ತಾರೆ ಅಲ್ವಾ? क्या टाइटल देते हैं? ಏನ್ ಟೈಟಲ್ ಅನ್ನ ಕೊಡ್ತಾರೆ? आजकल देखो, काशी में जाकर के बड़े बड़े टाइटल उनको देते हैं। ಇವಾಗ ನೋಡಿ, ಕಾಶಿಯಲ್ಲಿ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಟೈಟಲ್ಗಳನ್ನ ಕೊಡ್ತಾರೆ ಅವರಿಗೆ. हैं? श्री श्री 108 श्री सदानंद स्वामी जी महाराज। ಶ್ರೀ ಶ್ರೀ 108 ಶತಾಪದಿ ಮಹಾರಾಜ್. ये टाइटल कहाँ से मिला? ಈ ಟೈಟಲ್ ಎಲ್ಲಿಂದ ಸಿಗುತ್ತೆ? बनारस से। ಬನಾರಸ್ನಿಂದ ಸಿಗುತ್ತೆ. हैं? ओ, पास करके आते हैं तो उनको टाइटल मिलता तो ಬನಾರಸ್ನಿಂದ ಯಾವಾಗ ಅವ್ರು ಪಾಸ್ ಮಾಡ್ಕೊಂಡು ಬರ್ತಾರೋ ಅವಾಗ ಅವ್ರಿಗೆ ಆ ಟೈಟಲ್ಗಳು ಸಿಗುತ್ತೆ. है। श्री श्री 1008 ಶ್ರೀ ಶ್ರೀ 1008 है। श्री सरस्वती जी महाराज, सरस्वती का टाइटल मिलता है। ಶ್ರೀ ಸರಸ್ವತಿ ಜಿ ಮಹಾರಾಜ್ ಅಂತಾನು ಟೈಟಲ್ ಸಿಗುತ್ತೆ, ಸರಸ್ವತಿಯ ಟೈಟಲ್ ಸಿಗುತ್ತೆ. तो बड़े बड़े टाइटल देते हैं उनको। ಮತ್ತೆ ಅವರಿಗೆ ದೊಡ್ಡ ದೊಡ್ಡ ಟೈಟಲ್ಗಳನ್ನ ಕೊಡ್ತಾರೆ.
वो श्री श्री जगत गुरु का भी टाइटल वास्तव में ಆ ಶ್ರೀ ಶ್ರೀ ಜಗದ್ಗುರು ಅಂತ ಏನು ಟೈಟಲ್ ಇದೆ ಅದು ಸಹ ವಾಸ್ತವದಲ್ಲಿ झूठा होता है। ಸುಳ್ಳಾಗಿರುತ್ತೆ। सच्चा होते हैं। ಅದಕ್ಕೆ ಬಾಬಾ ಕೇಳ್ತಿದ್ದಾರೆ ಅಚ್ಚ ಇರುತ್ತಾ? 108 चुनी हुई जो मालाएं हैं, 108 ಮಾಲೆ ಏನಿದೆ ಆರಿಸಿರುವಂತ ಮಾಲೆ 108 की सब धर्मों में माला के वो आत्माओं की यादगार गुरिये याद किए जाते हैं, स्मरण किए ಎಲ್ಲ ಧರ್ಮದಲ್ಲಿ ಆ ಮಾಲೆಯನ್ನ ಅಂದ್ರೆ ಆತ್ಮರೂಪಿ ಸಂಘಟನೆಯನ್ನ ನೆನ್ಪು ಮಾಡ್ಲಾಗುತ್ತೋ ಇಲ್ವೋ ಎಲ್ಲ ಧರ್ಮದಲ್ಲಿ? जाते हैं। तो उनसे श्रेष्ठ श्री श्री 108 ಮತ್ತೆ ಅವ್ರಿಗಿಂತ ಶ್ರೇಷ್ಠ ಶ್ರೀ ಶ್ರೀ 108 कोई बने हैं? ಯಾರಾದ್ರೂ ಆಗಿದಾರಾ? कोई कह सकते हैं कि हम श्री श्री 108 का संगठन बनाने वाले हैं? ಯಾರಾದ್ರೂ ಹೇಳ್ಬೋದಾಗಿದೆನಾ ನಾವು ಶ್ರೀ ಶ್ರೀ 108 ಸಂಘಟನೆಯನ್ನ ಮಾಡುವಂತವ್ರಾಗಿದ್ದೀವಿ ಅಂತ? नहीं। तो ये टाइटल मिलता कहाँ से है वास्तव में? ಇಲ್ಲ, ಮತ್ತೆ ಈ ಟೈಟಲ್ ವಾಸ್ತವದಲ್ಲಿ ಎಲ್ಲಿಂದ ಸಿಗುತ್ತೆ? वास्तव में जब बाप आते हैं ವಾಸ್ತವದಲ್ಲಿ ಯಾವಾಗ ತಂದೆ ಬರ್ತಾರೆ तो यहाँ टाइटल मिलते हैं। ಅವಾಗ ಇಲ್ಲಿ ಟೈಟಲ್ ಸಿಗುತ್ತೆ। क्या है? सरस्वती का टाइटल या जगत गुरु का टाइटल ಸರಸ್ವತಿ ಅಂತ ಟೈಟಲ್ ಹೇಳಿ ಅಥವಾ ಜಗದ್ಗುರು ಅನ್ನೋ ಟೈಟಲ್ ಆಗಲಿ या काशी के जगत गुरु, ಅಥವಾ ಕಾಶಿಯ ಜಗದ್ಗುರು। 4 मठ है ना, और 4 मठों में शंकराचार्य बैठे हुए हैं और 4 ಮಠಗಳಿದೆ ಅಲ್ವಾ, 4 ಮಠದಲ್ಲಿ ಶಂಕರಾಚಾರ್ಯ ಕೂತ್ಕೊಂಡಿದ್ದಾನೆ, ये टाइटल बने हुए हैं। ಅವ್ರ ಟೈಟಲ್ ಬಂದಿದೆ। वो सब झूठे टाइटल हैं। ಅದೆಲ್ಲ ಸುಳ್ಳು ಟೈಟಲ್ಗಳಾಗಿದೆ। है काशी शिव काशी कहते हैं ना। ಕಾಶಿ ಶಿವಕಾಶಿ ಅಂತ ಹೇಳ್ತಾರೆ ಅಲ್ವಾ? हाँ। अभी शिव बाबा करके कहते हैं ये ಇವಾಗ ಶಿವಬಾಬಾ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ सभी तो भक्ति मार्ग के गपोड़े हैं। ಇದಂತೂ ಭಕ್ತಿ ಮಾರ್ಗದ ವ್ಯರ್ಥ ಸುದ್ದಿಗಳಾಗಿದೆ। है जो टाइटल लेकर के बैठे हैं। ಏನೇ ಇಲ್ಲಿ ಟೈಟಲ್ಗಳನ್ನ ತಗೊಂಡು ಕೂತ್ಕೊಂಡಿದ್ದಾರೆ। 24/12/1967 की प्रातः क्लास का 3रा पेज देखो। ये गपोड़े मारने वाले और ನೋಡಿ ಈ ಸುಳ್ಳು ಸುದ್ದಿಗಳನ್ನ ಹೇಳುವಂತವ್ರು इनके गपोड़े सुनने वाले ಮತ್ತೆ ಆ ಸುದ್ದಿಯನ್ನ ಕೇಳುವಂತವ್ರು इतने दुखी हो रहे हैं। ಎಷ್ಟು ದುಃಖಿ ಆಗ್ತಾ ಇದ್ದಾರೆ? दुखी हुए पड़े हैं कि सुखी हैं? ದುಃಖಿ ಆಗಿದಾರಾ ಅಥವಾ ಸುಖಿ ಆಗಿದಾರಾ? दुखी हुए पड़े, ದುಃಖಿ ಆಗಿದ್ದಾರೆ। रड़ियां मारते रहते हैं कि विश्व में शांति हो, कितनी कॉन्फ्रेंस में भाग लेते रहते हैं। ಸುಮ್ಮನೆ ಕೂಗಾಡ್ತಾ ಇರ್ತಾರೆ, ಸುಮ್ಮನೆ ಹಾಗೆ ಕೂಗಾಡ್ತಾ ಇರ್ತಾರೆ ವಿಶ್ವದಲ್ಲಿ ಶಾಂತಿ ಆಗಲಿ ಅಂತ। ಎಷ್ಟು ಕಾನ್ಫರೆನ್ಸ್ನಲ್ಲೆಲ್ಲ ಭಾಗ ತಗೊತಾ ಇರ್ತಾರೆ। लाउड स्पीकर लगा लगा कॉन्फ्रेंस करते हैं कि नहीं? ಲೌಡ್ ಸ್ಪೀಕರ್ಗಳನ್ನ ಹಾಕಿ ಹಾಕಿ ಕಾನ್ಫರೆನ್ಸ್ ಮಾಡ್ತಾರೋ ಇಲ್ವೋ? है विश्व में शांति हो जाए, ವಿಶ್ವದಲ್ಲಿ ಶಾಂತಿ ಆಗ್ಬಿಡ್ಲಿ ಅಂತ। कौन? ये जो सन्यासी पंडित विद्वान ಯಾರು ಈ ಸನ್ಯಾಸಿಗಳು, ಪಂಡಿತರು, ವಿದ್ವಾನ್, ಆಚಾರ್ಯರು, आचार्य दुनिया के जो भी माने जाते हैं, माने जाने, ಪ್ರಪಂಚದಲ್ಲಿ ಯಾರಿಗೆ ಜಾಸ್ತಿ ಮಾನ್ಯತೆ ಇದೆ ಈ ತರ ये बड़ी बड़ी कॉन्फ्रेंस करते रहते हैं कि नहीं शांति के लिए? ಇವರೆಲ್ಲ ಶಾಂತಿಗೋಸ್ಕರ ದೊಡ್ಡ ದೊಡ್ಡ ಕಾನ್ಫರೆನ್ಸ್ಗಳನ್ನ ಮಾಡ್ತಾ ಇರ್ತಾರೋ ಇಲ್ವೋ? ऐसे नहीं कहते हैं कि वियतनाम में शांति हो, ಈ ರೀತಿ ಹೇಳೋದಿಲ್ಲ ವಿಯತ್ನಾದಲ್ಲಿ ಶಾಂತಿ ಇರ್ಲಿ या किस देश में शांति हो, ಅಥವಾ ಈ ದೇಶದಲ್ಲಿ ಶಾಂತಿ ಇರ್ಲಿ या भारत में शांति हो, नहीं। ಅಥವಾ ಭಾರತದಲ್ಲಿ ಶಾಂತಿ ಆಗ್ಲಿ, क्या शांति कहाँ हो? ಆ ರೀತಿ ಹೇಳೋದಿಲ್ಲ। ಏನಂತ ಹೇಳ್ತಾರೆ? ಎಲ್ಲಿ ಶಾಂತಿ ಆಗ್ಬೇಕು? विश्व में शांति हो। ವಿಶ್ವದಲ್ಲಿ ಶಾಂತಿ ಆಗ್ಲಿ ಅಂತ ಹೇಳ್ತಾರೆ। तो इतने बड़े बड़े टाइटल लेके बैठे हैं, ये विश्व में शांति 2500 साल से नहीं कर पाए। ಮತ್ತೆ ಇಷ್ಟು ದೊಡ್ಡ ದೊಡ್ಡ ಟೈಟಲ್ಗಳನ್ನ ತಗೊಂಡು ಕುತ್ಕೊಂಡಿದ್ದಾರೆ, ಮತ್ತೆ 2500 ವರ್ಷದಿಂದ ವಿಶ್ವದಲ್ಲಿ ಶಾಂತಿಯನ್ನ ತರ್ಲಿಕ್ಕೆ ಆಗ್ಲಿಲ್ವಾ? अशांति बढ़ती गई या घटती गई? ಅಶಾಂತಿ ಜಾಸ್ತಿ ಆಗ್ತಾ ಹೋಯ್ತಾ ಅಥವಾ ಕಡಿಮೆ ಆಗ್ತಾ ಹೋಗಿದೆನಾ? अशांति बढ़ती गई और टाइटल ले लेके बैठे ಮತ್ತೆ ಟೈಟಲ್ಗಳನ್ನ ತಗೊಂಡು ಕುಟ್ಕೊಂತಾ ಹೋದ್ರು, ಆದ್ರೆ ಪ್ರಪಂಚದಲ್ಲಿ ಮಾತ್ರ ಅಶಾಂತಿ ಹೆಚ್ಚಾಗ್ತಾನೆ ಹೋಗಿದೆ। अरे नहीं, विश्व में शांति बेचारा मांगते रहते हैं। ಪಾಪ ವಿಶ್ವದಲ್ಲಿ ಶಾಂತಿಯನ್ನ ಬೇಡ್ಕೊಂತಾ ಇರ್ತಾರೆ। अभी उन विचारों को मालूम ही नहीं है।
ಈಗಂತೂ ಪಾಪ ಅವರಿಗೇನು ಗೊತ್ತೇ ಇಲ್ಲ विश्व में शांति कब होती है, ವಿಶ್ವದಲ್ಲಿ ಶಾಂತಿ ಯಾವಾಗ ಆಗುತ್ತೆ. किन विचारों को ಯಾರಿಗೆ ಪಾಪ ಅಂತ ಹೇಳ್ತಾ ಇರೋದಿಲ್ಲಿ? है? अरे किन की बात हुई? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಯಾರ ಮಾತಾಯ್ತು? दुनिया वाले पंडित विद्वान आचार्य ಪ್ರಪಂಚದಲ್ಲಿರೋ ವಿದ್ವಾನ್ರು, ಪಂಡಿತರು, ಆಚಾರ್ಯರು, गुरु लोग हैं, सभी धर्मों में हैं कि नहीं? ಗುರುಗಳಿದ್ದಾರೆ. ಎಲ್ಲ ಧರ್ಮದಲ್ಲೂ ಇದ್ದಾರೋ ಇಲ್ವೋ? नहीं है? हाँ सब। ಇಲ್ವಾ? ಇದ್ದಾರೆ, ಎಲ್ಲ ಧರ್ಮದಲ್ಲೂ ಇದ್ದಾರೆ. तो उन विचारों को मालूम ही नहीं है, ಅಥವಾ ಅವರಿಗಂತೂ ಪಾಪ ಗೊತ್ತೇ ಇಲ್ಲ. दुनिया वालों को नहीं मालूम. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರಪಂಚದಲ್ಲಿರೋರಿಗೆ ಗೊತ್ತಿಲ್ಲ. तुम ब्राह्मणों को मालूम है ನೀವು ಬ್ರಾಹ್ಮಣರಿಗೆ ಗೊತ್ತಿದೆನಾ? क्या है? उन विचारों को नहीं मालूम है. ಪಾಪ ಅವರಿಗಂತೂ ಗೊತ್ತಿಲ್ಲ. क्या कि विश्व की शांति कब होती है? ಏನಂತ? ವಿಶ್ವದಲ್ಲಿ ಶಾಂತಿ ಯಾವಾಗ ಆಗುತ್ತೆ? कब होती है ಯಾವಾಗ ಆಗುತ್ತೆ? और करते कौन है? ಮತ್ತೆ ಅದನ್ನ ಮಾಡುವಂಥವ್ರು ಯಾರಾಗಿದ್ದಾರೆ? विश्व में शांति ವಿಶ್ವದಲ್ಲಿ ಶಾಂತಿ ತರೋರು ಯಾರಾಗಿದ್ದಾರೆ? गाते हैं शांति देवा ಗಾಯನೆಯನ್ನ ಮಾಡ್ತಾರೆ ಶಾಂತಿ ದೇವ ಅಂತ ಹೇಳಿ. है, जो शांति देवा सारे विश्व में शांति स्थापन करते ಮತ್ತೆ ಆ ಶಾಂತಿ ದೇವ ಇಡೀ ವಿಶ್ವದಲ್ಲಿ ಶಾಂತಿಯನ್ನ ಸ್ಥಾಪನೆ ಮಾಡ್ತಾರೆ. है. नई दुनिया आ जाती है, ಮತ್ತೆ ಹೊಸ ಪ್ರಪಂಚ ಬಂದ್ಬಿಡುತ್ತೆ, की स्थापना हो जाती है, ಸ್ವರ್ಗದ ಸ್ಥಾಪನೆ ಆಗೋಗುತ್ತೆ. वहाँ सुख शांति होती ही है. ಅಲ್ಲಂತೂ ಸುಖ ಶಾಂತಿ ಇದ್ದೇ ಇರುತ್ತೆ. तो कौन करते हैं जानते ही नहीं. ಮತ್ತೆ ಯಾರು ಮಾಡ್ತಾರೆ ಇದಂತೂ ಯಾರಿಗೂ ಗೊತ್ತೇ ಇಲ್ಲ. अब उस शांति करने वाले को जानते नहीं है, ಇವಾಗ ಆ ಶಾಂತಿಯನ್ನ ತರುವಂತವ್ರು ಯಾರು ಅಂತ ಗೊತ್ತೇ ಇಲ್ಲ, ಅವ್ರನ್ನ ತಿಳ್ಕೊಂಡೇ ಇಲ್ಲ. तो आस्तिक हैं या नास्तिक हैं? ಮತ್ತೆ ಆ ರೀತಿ ಇದ್ಮೇಲೆ ಆಸ್ತಿಕರಾಗಿದ್ದೀವ ಅಥವಾ ನಾಸ್ತಿಕರಾಗಿದ್ದೀವ? क्या कहेंगे? ಏನಂತ ಹೇಳಲಾಗುತ್ತೆ? नास्तिक है. ನಾಸ್ತಿಕರು ಅಂತಾನೆ ಹೇಳಲಾಗುತ್ತೆ. किसी के ऊपर उनको आस्था ही नहीं है. ಯಾರ ಮೇಲೇನೂ ಅವ್ರಿಗೆ ನಂಬಿಕೆನೇ ಇಲ್ಲ. आस्था माने कोई के ऊपर इस दुनिया में श्रद्धा विश्वास, कोई व्यक्ति के ऊपर कोई ಆಸ್ಥಾ ಅಂದ್ರೆ ಈ ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿ ವಿಶೇಷದ ಮೇಲೆ ಶ್ರದ್ಧಾ, ವಿಶ್ವಾಸ, ನಂಬಿಕೆ ಅನ್ನೋ ಭಾವನೆನೇ ಇಲ್ಲ. शख्सियत के ऊपर है, कोई पर्सनालिटी के ऊपर विश्वास है ही नहीं. ಯಾವುದೇ ಶಖ್ಸಿಯತ್ ಆಗಲಿ, ಪರ್ಸನಾಲಿಟಿ ಆಗಲಿ, ಅವ್ರ ಮೇಲೆ ಏನೂ ನಂಬಿಕೆನೇ ಇಲ್ಲ. हाँ, कि कौन करते हैं वास्तव में ಅಂದರೆ ವಾಸ್ತವದಲ್ಲಿ ಯಾರು ಮಾಡ್ತಾರೆ? विश्व में शांति. ವಿಶ್ವದಲ್ಲಿ ಶಾಂತಿ ತರುವಂತವ್ರು ಯಾರಾಗಿದ್ದಾರೆ? तो नास्तिक हुए ना बच्चे. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಮತ್ತೆ ನಾಸ್ತಿಕರಾದ್ರಲ್ವಾ? ये जो नहीं जानते हैं वो सब हैं विपरीत बुद्धि. ಮತ್ತೆ ಯಾರು ಈ ಮಾತನ್ನೆಲ್ಲ ತಿಳ್ಕೊಂಡಿಲ್ವೋ ಅವರಂತೂ ಆದರೂ ವಿಪರೀತ ಬುದ್ಧಿ ಉಳ್ಳವರು. तो उनका क्या असर होता है? ಮತ್ತೆ ಅವ್ರದ್ದು ಏನಾಗುತ್ತೆ ಗತಿ? विपरीत बुद्धि वालों का असर क्या होता है? ವಿಪರೀತ ಬುದ್ಧಿ ಉಳ್ಳೋರ್ದು ಗತಿ ಏನಾಗುತ್ತೆ? रिजल्ट क्या होता है? ಅದರದ್ದು ರಿಸಲ್ಟ್ ಏನ್ ಬರುತ್ತೆ? विनाश काले विपरीत बुद्धि विनश्यते. ವಿನಾಶ ಕಾಲೇ ವಿಪರೀತ ಬುದ್ಧಿ ವಿನಶ್ಯತಿ ಆಗ್ತಾರೆ. विनश्यते ವಿನಶ್ಯತೆ ಅಂದ್ರೆ क्या मतलब? शरीर छोड़ देंगे? ವಿನಶ್ಯತೆ ಅಂದ್ರೆ ಏನ್ ಶರೀರ ಬಿಟ್ಬಿಡ್ತಾರಾ? विनश्यते का क्या मतलब ವಿನಶ್ಯತೆ ಅಂದ್ರೆ ಏನ್ ಅರ್ಥ? है? हाँ, अगर विश्व में शांति करने वाली शख्सियत को नहीं जानते हैं, ಒಂದ್ ವೇಳೆ ಪ್ರಪಂಚದಲ್ಲಿ ಶಾಂತಿ ತರುವಂತ ವ್ಯಕ್ತಿತ್ವ ಯಾರು, ಪರ್ಸನಾಲಿಟಿ ಯಾರು ಅನ್ನೋ ತಿಳ್ಕೊಂಡಿಲ್ಲ ಅಂದ್ರೆ है तो क्या होगा? उनका पदभ्रष्ट हो जाता. ಮತ್ತೆ ಅವ್ರದ್ದೇನಾಗುತ್ತೆ? ಪದವಿ ಭ್ರಷ್ಟ ಆಗೋಗ್ಬಿಡುತ್ತೆ. विपरीत बुद्धि है ना, इसीलिए पदभ्रष्ट हो जाता. ವಿಪರೀತ ಬುದ್ಧಿ ಆಗಿದ್ದಾರೆ ಅಲ್ವಾ, ಅದಕ್ಕೋಸ್ಕರ ಪದವಿ ಭ್ರಷ್ಟ ಆಗೋಗುತ್ತೆ. अगर जानते हो कि वो शख्स ಒಂದ್ ವೇಳೆ ತಿಳ್ಕೊಂಡಿದ್ರೆ ಆ ವ್ಯಕ್ತಿ, है वो पर्सनालिटी कौन सी है जो ಆ विश्व ಪರ್ಸನಾಲಿಟಿ ಯಾರಾಗಿದ್ದಾರೆ, में शांति करती है, ಯಾರಾಗಿದ್ದಾರೆ ವಿಶ್ವದಲ್ಲಿ ಶಾಂತಿಯನ್ನ ತರುವಂತವ್ರು, तो विपरीत बुद्धि बनेंगे? ಮತ್ತೆ ವಿಪರೀತ ಬುದ್ಧಿ ಆಗ್ತಾರಾ? है नहीं बनेंगे. ಆಗೋದೇ ಇಲ್ಲ. अभी गाते हैं. ಈಗಂತೂ ಗಾಯನೆಯನ್ನ ಮಾಡ್ತಾರೆ. क्या गाते हैं? ಏನಂತ ಗಾಯನೆ ಮಾಡ್ತಾರೆ? ईश्वर तो सर्वव्यापी है. ಈಶ್ವರ ಅಂತೂ ಸರ್ವವ್ಯಾಪಿ ಆಗಿದ್ದಾನೆ. हाँ? माना सर्वव्यापी माने साफ विश्व में शांति करने वाले ईश्वर है.
ಸರ್ವವ್ಯಾಪಿ ಅಂದರೆ ಇಡೀ ಪ್ರಪಂಚದಲ್ಲಿ ಇಡೀ ವಿಶ್ವದಲ್ಲಿ ಶಾಂತಿ ತರುವಂಥವನು ಶಿವ ಆಗಿದ್ದಾನೆ. सब ईश्वर हो गए. ಅವರೇ ಈಶ್ವರ ಆಗಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ ಎಲ್ಲರೂ ಈಶ್ವರ ಆದ್ರ. अच्छा, फिर भी क्या करते हैं? ಆದರೂ ಸಹ ಮತ್ತೇನು ಮಾಡ್ತಾರೆ? कहते हैं सब ईश्वर है, आत्मा सो परमात्मा, हर आत्मा ಹೇಳ್ತಾರೆ ಎಲ್ಲರೂ ಈಶ್ವರ ಆಗಿದ್ದಾರೆ, ಆತ್ಮ ಸೋ ಪರಮಾತ್ಮ ಆಗಿದ್ದಾರೆ. परमात्मा. और फिर गाते हैं, गॉड को याद करते रहते हैं. ಮತ್ತೆ ಗಾಯನೆಯನ್ನ ಮಾಡ್ತಾರೆ, ಗಾಡನ್ನ ನೆನ್ಪು ಮಾಡ್ತಾ ಇರ್ತೀವಿ ಅಂತಾರೆ. नहीं करते? ಮಾಡೋದಿಲ್ವಾ? करते भी रहते हैं. गाड़ी आकर के विश्व में शांति स्थापन करेगा, ये भी कहते रहते हैं. ಮತ್ತೆ ಗಾಡೇ ಬಂದ್ಬಿಟ್ಟು ವಿಶ್ವದಲ್ಲಿ ಶಾಂತಿಯನ್ನ ಸ್ಥಾಪನೆ ಮಾಡ್ತಾರೆ, ಈ ರೀತಿನೂ ಹೇಳ್ತಾರೆ. इसलिए गॉड को ही पुकारते हैं. ಅದಕ್ಕೋಸ್ಕರ ಗಾಡನ್ನೇ ಕರೀತಾರೆ. ओ गॉड फादर, ಓ ಗಾಡ್ ಫಾದರ್ ಅಂತಾರೆ. आकर के यहाँ हमके हमारे ऊपर रहम करो. ಇಲ್ಲಿ ಬಂದ್ಬಿಟ್ಟು ನಮ್ಮ ಮೇಲೆ ಕರುಣೆಯನ್ನ ತೋರಿಸಿ. कहाँ आकर के? ಎಲ್ಲಿ ಬಂದ್ಬಿಟ್ಟು? यहाँ आकर. ಇಲ್ಲಿ ಬಂದ್ಬಿಟ್ಟು. यहाँ आकर के मन ಇಲ್ಲಿ ಬಂದು ಅಂದ್ರೆ जैसे इराक के ऊपर हमला हुआ अमेरिका का, ಯಾವ ರೀತಿ ಇರಾಕಿನ ಮೇಲೆ ಆಕ್ರಮಣ ಆಯ್ತು ಅಮೆರಿಕದು. है तो गॉड को, अल्लाह मियाँ को याद किया होगा कि नहीं? ಅವಾಗ ಅವ್ರು ಮತ್ತೆ ಅಲ್ಲಾ ಮಿಯಾನ ಭಗವಂತನ ನೆನ್ಪು ಮಾಡಿರ್ಬೋದೋ ಇಲ್ವೋ? है इराक वालों ने नहीं याद किया होगा? हाँ, ಇರಾಕ್ನಲ್ಲಿರೋರು ಭಗವಂತನ ನೆನ್ಪು ಮಾಡಿರ್ತಾರ ಇಲ್ವೋ? ಅಲ್ಲಾಹನ ಮಾಡಿರ್ತಾರೆ. रहम करो. ನಮ್ಮ ಮೇಲೆ ಕರುಣೆಯನ್ನ ತೋರಿಸಿ ಅಂತ. बच्चों को है दुख दर्दों से छुड़ाओ, लिबरेट करो. ಮಕ್ಕಳನ್ನ ದುಃಖದಿಂದ ನೋವಿನಿಂದ ಬಿಡುಗಡೆ ಮಾಡಿ ನಮ್ಮನ್ನ ಲಿಬ್ರೇಟ್ ಮಾಡಿ ಅಂತ. और हमको रास्ता बताओ. क्या ಮತ್ತೆ ನಮ್ಗೆ ದಾರಿಯನ್ನ ಹೇಳಿ. हम क्या करें, हमारे ऊपर बड़ी आफत आ गई. ಅಂದ್ರೆ ಇವಾಗ ನಾವ್ ಏನ್ ಮಾಡ್ಬೇಕು, ನಮ್ಮ ಮೇಲೆ ತುಂಬಾ ದೊಡ್ಡ ಕಷ್ಟ ಬಂದ್ಬಿಟ್ಟಿದೆ ಅಂತ. गाइड बनो. ಗೈಡ್ ಆಗಿ. तो बच्चे देखो, बाप आकर के अभी गाइड भी करते हैं ना. ಮತ್ತೆ ನೋಡಿ ಮಕ್ಕಳೇ, ಇವಾಗ ತಂದೆ ಬಂದ್ಬಿಟ್ಟು ಗೈಡ್ ಸಹ ಮಾಡ್ತಾರೆ ಅಲ್ವಾ? नहीं करते? ಮಾಡೋದಿಲ್ವಾ? हाँ, रास्ता बताते हैं कि नहीं, सुख शांति का ಸುಖ ಶಾಂತಿಯ ದಾರಿಯನ್ನ ಹೇಳ್ತಾರೋ ಇಲ್ವೋ? बताते हैं. ಹೇಳ್ತಾರೆ. देखो अब ये कहता कौन है? ಇವಾಗ ಮತ್ತೆ ನೋಡಿ ಈ ಮಾತನ್ನ ಹೇಳುವಂತವ್ರು ಯಾರಾಗಿದ್ದಾರೆ? हैं? वो बेचारे समझते हैं, मनुष्य कहते हैं. ಅವರಂತೂ ಪಾಪ ತಿಳ್ಕೊಂತಾರೆ ಮನುಷ್ಯರು ಹೇಳ್ತಾರೆ ಅಂತ. नहीं तो बच्चे बुलाते हैं बाप को. ಇಲ್ದಿದ್ರೆ ಮಕ್ಕಳು ಕರೀತಾರೆ ತಂದೆಯನ್ನ. बुलाते कौन है? राम बाप को कहा ಕರೆಯುವಂತವ್ರು ಯಾರಾಗಿದ್ದಾರೆ? जाता है. ರಾಮ ಅಂತ ತಂದೆಗೆ ಹೇಳಲಾಗುತ್ತೆ. तो राम को कौन बुलाते हैं? ಮತ್ತೆ ರಾಮನ್ನ ಯಾರು ಕರೀತಾರೆ? वो बुलाते हैं जो पतित से पावन बनते हैं. ಅವರೇ ಕರೀತಾರೆ ಯಾರು ಪತಿತರಿಂದ ಪಾವನರಾಗ್ತಾರೆ. बुलाते भी हैं. ಅವರೇ ಕರೆಯೋದು. और जो पतित से पावन देवता नहीं बनते हैं वो ಮತ್ತೆ ಯಾರು ಪತಿತರಿಂದ ಪಾವನ ದೇವತೆಗಳಾಗೋದಿಲ್ವೋ वो बुलाते भी नहीं. ಅವರಂತೂ ಮತ್ತೆ ಕರೆಯೋದು ಇಲ್ಲ. तो बच्चे बाप को बुलाते हैं क्योंकि बच्चों ने ಅದಕ್ಕೆ ಬಾಬಾ सुखधाम ಹೇಳ್ತಿದ್ದಾರೆ का ಮತ್ತೆ ಮಕ್ಕಳು ತಂದೆಯನ್ನ ಕರೀತಾರೆ. स्वर्ग का सुख देखा है ना. ಮಕ್ಕಳು ಸುಖಧಾಮವನ್ನ, ಸ್ವರ್ಗದ ಸುಖವನ್ನ ನೋಡಿದ್ದಾರೆ ಅಲ್ವಾ? हेवन का ಹೆವಿನ देखा ಸುಖ है तो बुलाते हैं. ಅವ್ರು ನೋಡಿದ್ದಾರೆ, ಅದಕ್ಕೋಸ್ಕರ ಕರೀತಾರೆ. नहीं, अरे पहले कभी रसगुल्ला खाया होगा तो रसगुल्ला याद आएगा कि नहीं? ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲು ಯಾವಾಗಾದ್ರೂ ರಸಗುಲ್ಲ ತಿಂದಿದ್ರೆ ಅವ್ರಿಗೆ ಆ ರಸಗುಲ್ಲ ಅನ್ನೋ ಸ್ವೀಟು ನೆನಪಿಗೆ ಬರುತ್ತೋ ಇಲ್ವೋ? ಬರುತ್ತೆ. याद भी आएगा. और फिर इच्छा करेगा, मांगेगा कि नहीं, भाई रसगुल्ला खिलाओ. क्या खिलाओ? ಅವಾಗ ಅವ್ರು ಇಷ್ಟಪಡ್ತಾರೋ ಇಲ್ವೋ, ಅರೆ ಬೈ ನಮಗೂ ಆ ಸ್ವೀಟನ್ನ ರಸಗುಲ್ಲನ ತಿನ್ನಿಸಿ ಅಂತ. अच्छा लगता है, रसगुल्ला खाएंगे. ಏನಂತ ಹೇಳ್ತಾರೆ, ನಮ್ಗೆ ಇದು ಇಷ್ಟ ಆಗುತ್ತೆ, ಚೆನ್ನಾಗಿ ಅನ್ಸುತ್ತೆ, ನಮ್ಗೆ ಅದನ್ನ ತಿನ್ನಿಸಿ ಅಂತ ಹೇಳ್ತಾರೆ. तो पहले खाया होगा तभी तो है? ಮತ್ತೆ ಅದು ಯಾವಾಗಾದ್ರೂ ಮೊದಲು ತಿಂದಿರ್ತಾರೆ, ಅವಾಗೇ ಅದ್ರ ನೆನಪು ಬರುತ್ತೆ, ಅದು ಇಷ್ಟ ಆಗುತ್ತೆ ಅಲ್ವಾ? तो बच्चों ने वो सुख देखा है, सुख धाम का, तो बच्चे चिल्लाते हैं, ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳು ಆ ಸುಖಧಾಮದ ಸುಖವನ್ನ ನೋಡಿದ್ದಾರೆ, ಅದಕ್ಕೋಸ್ಕರ ಕೂಗಾಡ್ತಾರೆ, बुलाते हैं बाप. ತಂದೆಯನ್ನ ಕರೀತಾರೆ. बाबा यहाँ आओ. ಬಾಬಾ ಇಲ್ಲಿ ಬನ್ನಿ. कहाँ आओ? ಎಲ್ಲಿ ಬರಬೇಕು?
जहाँ हम रहते हैं इस दुख की दुनिया में, ಎಲ್ಲಿ ನಾವು ಇರ್ತೀವಿ ಈ ದುಃಖದ ಪ್ರಪಂಚದಲ್ಲಿ, अब दूर मत रहो, हमसे सहा नहीं जाता, हमारे ಇವಾಗ ದೂರ ಇರಬೇಡಿ, ನಮ್ಮಿಂದ ಇನ್ನು ಸಹನೆ ಮಾಡ್ಕೊಳಕ್ಕಾಗಲ್ಲ, पास आ जाओ, ನಮ್ಮ ಹತ್ರ ಬಂದ್ಬಿಡಿ, यहाँ आओ कि वहां चले जाओ, ಇಲ್ಲಿ ಬಂದ್ಬಿಡಿ, ಆ ರೀತಿ ಎಲ್ಲ ಅಲ್ಲಿ ಹೋಗ್ಬಿಡೋದು. है? हाँ यहाँ आओ बाबा, आओ आकर के हमको इस दुख से छुड़ा. ಹೇಳ್ತಾರೆ ಇಲ್ಲಿ ಬನ್ನಿ, ಅಲ್ಲಲ್ಲ ಇಲ್ಲಿ ಬನ್ನಿ, ಬಂದ್ಬಿಟ್ಟು ನಮಗೆ ನಮ್ಮ ದುಃಖದಿಂದ ಬಿಡುಗಡೆ ಮಾಡಿ ಅಂತ. फिर क्या करो, और फिर हमको अपने साथ ले चलो. कहाँ ले चलो? ಮತ್ತೆ ಬಂದ್ಬಿಟ್ಟು ನಮಗೆ ನಿಮ್ಮ ಜೊತೆನೆ ಕರ್ಕೊಂಡೋಗಿ. ಎಲ್ಲಿ ಕರ್ಕೊಂಡು ಹೋಗ್ಬೇಕು? है शांति के दुनिया में ले चलो. ಶಾಂತಿಯ ಪ್ರಪಂಚದಲ್ಲಿ ಕರ್ಕೊಂಡೋಗಿ. हाँ, शांति का नाम निशान लो. ಎಲ್ಲಿ ಅಶಾಂತಿಯ ಹೆಸರು ಗೊತ್ತು ಸಹ ಇರೋದಿಲ್ಲ. तो देखो अभी बाप आए हैं, ಮತ್ತೆ ನೋಡಿ, ಇವಾಗ ತಂದೆ ಬಂದಿದ್ದಾರೆ. आए हैं ना? ಬಂದಿದ್ದಾರೆ ಅಲ್ವಾ? हाँ, तो ये तो है ना ಮತ್ತೆ ಇದಂತೂ ಇದ್ದಾರೆ ಅಲ್ವಾ? कि बरोबर बाबा आते हैं ना. ಖಂಡಿತವಾಗಿ ಬಾಬಾ ಬರ್ತಾರೆ ಅಲ್ವಾ? कौन कौन आते हैं? ಯಾರು ಬರ್ತಾರೆ? अरे बाबा कि बाप? ಬಾಬಾನಾ ಅಥವಾ ತಂದೆನಾ? हाँ, बाबा आते हैं. उनको पूरा नाम क्या है? ಬಾಬಾ ಬರ್ತಾರೆ. ಅವರ ಪೂರ್ತಿ ಹೆಸರು ಏನಾಗಿದೆ? शिव बाबा. ಶಿವ್ ಬಾಬಾ. क्या कि सिर्फ बाबा? बाबा ಅಥವಾ आदम ಕೇವಲ ಬಾಬಾನಾ? कहेंगे? हाँ, अरे आदम वाली आत्मा में थोड़ी ये दम है. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬಾ ಅಂತ ಯಾರಿಗೆ ಹೇಳಲಾಗುತ್ತೆ? ಆದಮ್ಗ. ಆದಮಿನ ಆತ್ಮನಲ್ಲಿ ಎಲ್ಲಿ ಈ ಶಕ್ತಿ ಇದೆ? है जब तक उस आदम में शिव प्रवेश, आदम कहो ಎಲ್ಲಿವರೆಗೂ ಆದಮ್ನಲ್ಲಿ ಶಿವ ಪ್ರವೇಶ ಮಾಡಿಲ್ಲ, अर्जुन कहो, बात एक ही है. तो बरोबर बाबा ಆದಮ್ ಅಂತ ಹೇಳಿ ಎಡಮ್ ಅಂತ ಹೇಳಿ ಮಾತಂತೂ ಒಂದೇ ಆಗಿದೆ. आते हैं, कहते हैं ना, ಮತ್ತೆ ಖಂಡಿತವಾಗಿ ತಂದೆ ಹೇಳ್ತಾರೆ ಅಲ್ವಾ? तुमको हम प्योर बना करके साथ में ले चले. ನಿಮ್ಮನ್ನ ನಾನು ಪ್ಯೂರ್ ಮಾಡಿಬಿಟ್ಟು ಜೊತೆಯಲ್ಲೇ ಕರ್ಕೊಂಡು ಹೋಗ್ತೀನಿ. क्या ले तो चलेंगे, ಕರ್ಕೊಂಡಂತೂ ಹೋಗ್ತಾರೆ. लेकिन क्या करो, है क्या करो, ಆದ್ರೆ ಏನ್ ಮಾಡಬೇಕು? तब ले चलेंगे. ಅವಾಗ ಕರ್ಕೊಂಡು ಹೋಗ್ತೀನಿ. अरे क्या करो, ಏನ್ ಮಾಡಬೇಕು? अरे यही पता नहीं कि क्या करें. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇದೇ ಗೊತ್ತಿಲ್ಲ ಏನ್ ಮಾಡಬೇಕು ಅಂತ. हाँ, पास हो जाओ, किस ಪಾಸ್ ಆಗ್ಬಿಡಿ. बात में पास हो जाओ. ಯಾವ ಮಾತಿನಲ್ಲಿ ಪಾಸ್ ಆಗಬೇಕು? है निराकार बन जाओ. हाँ, पवित्रता में पास हो. ನಿರಾಕಾರ ಹೋಗ್ಬಿಡ್ಬೇಕಾ? ಇಲ್ಲ, ಪವಿತ್ರತೆಯಲ್ಲಿ ಪಾಸ್ ಆಗಬೇಕು. मनसा के संकल्प गंदे न चले. ಮನಸ್ಸಿನ ಸಂಕಲ್ಪಗಳು, ಕೆಟ್ಟ ಸಂಕಲ್ಪ ನಡಿಬಾರ್ದು ಮನಸ್ಸಿನಲ್ಲಿ. गंदी वाचा न निकले. ಕೆಟ್ಟ ವಾಣಿನೂ ಸಹ ಬರಬಾರ್ದು. गंदे कर्म न याद आए. ಕೆಟ್ಟ ಕರ್ಮನೂ ನೆನಪಿಗೆ ಬರಬಾರ್ದು. हैं याद भी आते हैं अगर गंदा कर्म करने के लिए संकल्प भी ಒಂದ್ ವೇಳೆ ಕೆಟ್ಟ ಕರ್ಮ ಮಾಡ್ಲಿಕ್ಕೋಸ್ಕರ ನೆನಪು ಬರುತ್ತೆ, चलता है. ಸಂಕಲ್ಪ ನಡೆಯುತ್ತೆ. कोई प्रयास भी करते हैं. ಕೆಲವ್ರು ಏನಾದ್ರೂ ಪ್ರಯಾಸನೂ ಮಾಡ್ತಾರೆ, ಪ್ರಯತ್ನ क्या कहेंगे? ಮಾಡ್ತಾರೆ. ಮತ್ತೆ ಅಂಥವ್ರಿಗೆ ಏನಂತ ಹೇಳಲಾಗುತ್ತೆ? हैं? पवित्र कहेंगे अपवित्र कहेंगे? ಅವರಿಗೆ ಪವಿತ್ರ ಅಂತ ಹೇಳಲಾಗುತ್ತಾ ಅಥವಾ ಅಪವಿತ್ರ ಅಂತ ಹೇಳಲಾಗುತ್ತಾ? अपवित्र कहेंगे. ಅಪವಿತ್ರ ಅಂತಾನೆ ಹೇಳಲಾಗುತ್ತೆ. तो बाप कहते हैं प्योर बना करके साथ में ले चलेंगे. ಮತ್ತೆ ತಂದೆ ಹೇಳ್ತಾರೆ, ಪ್ಯೂರ್ ಮಾಡಿಬಿಟ್ಟು ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. और साथ में उनको ही ले चलेंगे जो ಮತ್ತೆ ಜೊತೆಯಲ್ಲಿ ಅವರನ್ನೇ ಕರ್ಕೊಂಡು ಹೋಗ್ತಾರೆ. ಯಾರು? एकदम प्योर बनेंगे. ಯಾರು ಪೂರ್ತಿ ಏಕ್ದಮ್ ಪ್ಯೂರ್ ಆಗಿರ್ತಾರೆ. क्या परसेंटेज में कुछ कमी रह जाएगी तो साथ में ಪರ್ಸೆಂಟೇಜ್ನಲ್ಲಿ ಏನಾದರೂ ಒಂದು ವೇಳೆ ಕಡಿಮೆ ಉಳ್ಕೊಂಡ್ಬಿಟ್ರೆ साथ में लेके चल नहीं सकेंगे. ಮತ್ತೆ ಜೊತೆಯಲ್ಲಿ ಕರ್ಕೊಂಡು ನಡಿಲಿಕ್ಕೆ ಆಗಲ್ಲ ಅಂತಿದ್ವರೆಗೂ. हाँ, समझा ना? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರ್ಥ ಆಯ್ತಲ್ವಾ? एकदम पवित्र बनना पड़े. ಏಕ್ದಮ್ ಪವಿತ್ರರಾಗಬೇಕಾಗಿದೆ. नहीं तो क्या करोगे? ಇಲ್ದಿದ್ರೆ ಮತ್ತೆ ಏನ್ ಮಾಡ್ತೀರಾ? हाँ? नहीं बनते पवित्र ಪವಿತ್ರರಾಗೋದಿಲ್ವಾ? तब क्या कर लोगे? ಮತ್ತೆ ಅವಾಗ ಏನ್ ಮಾಡ್ಬಿಡ್ತೀರಾ? अरे अरे
विनाश हो जाएगा, कहाँ विनाश होगा, वो तो ಅದಕ್ಕೆ ಬಾಬಾ विनाश ಹೇಳ್ತಾರೆ, ಅರೆ ಏನಾಗುತ್ತೆ, ವಿನಾಶ ಆಗೋಗುತ್ತೆ. तो जन्म जन्मांतर विनाश होता ही रहा, शरीर छोड़ते ही रहे, ಜನ್ಮ ಜನ್ಮಾಂತರ ವಿನಾಶ ಅಂತೂ ಆಗ್ತಾನೆ ಇತ್ತು, ಶರೀರನು ಬಿಡ್ತಾನೆ ಇದ್ರು. विनाश हो गया है? ಮತ್ತೆ ಅದೇ ರೀತಿ ವಿನಾಶ ಆಗೋಯ್ತು. पवित्र नहीं बनेंगे तो सजा खाएंगे. ಒಂದ್ ವೇಳೆ ಪವಿತ್ರರಾಗ್ಲಿಲ್ಲ ಅಂದ್ರೆ ಶಿಕ್ಷೆನ ಅನುಭವಿಸ್ಬೇಕಾಗತ್ತೆ. क्या होगा रिजल्ट? ರಿಸಲ್ಟ್ ಏನಾಗುತ್ತೆ? मन से, वाचा से, कर्मेंद्रियों से ಮನಸ್ಸಿನಿಂದ, ವಾಣಿಯಿಂದ, ಕರ್ಮೇಂದ್ರಿಯಗಳಿಂದ पवित्र नहीं बनेंगे तो क्या होगा? ಪವಿತ್ರರಾಗ್ಲಿಲ್ಲ ಅಂದ್ರೆ ಮತ್ತೇನಾಗುತ್ತೆ? हाँ, वाइब्रेशन खराब करते रहेंगे. ವೈಬ್ರೇಷನ್ ಅನ್ನ ಕೆಡಿಸ್ತಾ ಇರ್ತಾರೆ. तो बाप के साथ चल सकेंगे? ಮತ್ತೆ ಅವಾಗ ತಂದೆ ಜೊತೆಯಲ್ಲಿ ನಡೀಲಿಕ್ಕೆ ಆಗುತ್ತಾ? हाँ? नहीं चल सकेंगे, ನಡಿಲಿಕ್ಕೆ ಆಗಲ್ಲ, सजाएं खाएंगे. ಶಿಕ್ಷೆನ ಅನುಭವಿಸ್ತೀರಾ. तो देखो है कितने साल हो गए, ಮತ್ತೆ ನೋಡಿ ಎಷ್ಟು ವರ್ಷ ಆಗೋಯ್ತು. 80 साल से भी ऊपर होने जा रहे, 80 ವರ್ಷಕ್ಕಿಂತನೂ ಜಾಸ್ತಿ ಆಗ್ತಾ ಬಂದಿದೆ, हो गए. ಆಗೋಗ್ಬಿಟ್ಟಿದೆ. और बच्चे पवित्र तो बनते ही नहीं है. ಆದ್ರೆ ಮಕ್ಕಳು ಪವಿತ್ರರಂತೂ ಆಗೋದೇ ಇಲ್ಲ. बने कोई पवित्र ಯಾರಾದ್ರೂ ಪವಿತ್ರ ಆಗಿದಾರಾ? है? बच्चे कोई पवित्र बने? ಮಕ್ಕಳು ಯಾರಾದ್ರೂ ಪವಿತ್ರ ಆಗಿದಾರಾ? अरे बने तो तब जब पता चले कि वो शख्सियत है कौन. ಅದಕ್ಕೆ ಬಾಬಾ ಹೇಳ್ತಾರೆ, ಪವಿತ್ರರಂತೂ ಅವಾಗ ಆಗ್ತಾರೆ ಯಾವಾಗ ಗೊತ್ತಿರ್ಲಿ ಆ ವ್ಯಕ್ತಿ ಯಾರು, ಆ ಪರ್ಸನಾಲಿಟಿ ಯಾರು ಅಂತ. है? जिसके संग के रंग से हम पवित्र बनेंगे. ಯಾರ ಸಂಗಿನ ರಂಗ್ನಿಂದ ನಾವು ಪವಿತ್ರರಾಗ್ತೀವಿ. पारसनाथ जिसका शास्त्रों में गायन है, ಪಾರಸ್ನಾಥ್ ಅಂತ ಹೇಳ್ಬಿಟ್ಟು ಯಾರ್ದು ಶಾಸ್ತ್ರಗಳಲ್ಲಿ ಗಾಯನೇ ಇದೆ. वो पारस बुद्धि है कौन? ಆ ಪಾರಸ್ ಬುದ್ಧಿ ಯಾರಾಗಿದ್ದಾರೆ? तो देखो पवित्र बनते नहीं है. ಮತ್ತೆ ನೋಡಿ, ಪವಿತ್ರರಂತೂ ಆಗೋದಿಲ್ಲ. ऐसे नहीं कि सिर्फ पवित्र बनने का है, ಆ ರೀತಿ ಎಲ್ಲ ಕೇವಲ ಪವಿತ್ರರಾಗೋದೇ ಆಗಿದೆ. नहीं 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 बच्चे, ಆ ರೀತಿ ಅಲ್ಲ ಮಕ್ಕಳೇ. थॉट, वर्ड, डीज, डीड, ಥಾಟ್, ವರ್ಲ್ಡ್, ಡೀಟ್ अंग्रेजी में कहा जाता है ना. क्या मतलब हुआ इसका? ಅಂಗ್ರೇಜಿಯಲ್ಲಿ ಈ ರೀತಿ ಹೇಳ್ತಾರೆ ಅಲ್ವಾ, ಇದ್ರ ಅರ್ಥ ಏನಾಯ್ತು? अरे इसका कुछ मतलब हुआ अंग्रेजी में, थॉट, वर्ड एंड डीड. ಅಂದ್ರೆ ಇಂಗ್ಲಿಷ್ನಲ್ಲಿ ಇದ್ರದ್ದು ಏನಾದ್ರೂ ಅರ್ಥ ಇದೆನಾ? ಥಾಟ್, ವರ್ಡ್, ರೀಡ್ ಅಂತ कुछ भी अर्थ नहीं मालूम. ಏನು ಅರ್ಥನೇ ಗೊತ್ತಿಲ್ಲ. थॉट माने मनसा के संकल्पों में भी पवित्रता बनी रहे. ಥಾಟ್ ಅಂದ್ರೆ ಮನಸ್ಸಿನ ಸಂಕಲ್ಪಗಳಲ್ಲೂ ಸಹ ಪವಿತ್ರತೆ ಇರಬೇಕು. हाँ, ऐसे ना हो कि कोई ऐसी युक्ति रचते रहे ಆ ರೀತಿ ಎಲ್ಲ ಮತ್ತೇನಾದ್ರೂ ಈ ರೀತಿ ಯುಕ್ತಿಯನ್ನ ರಚನೆ ಮಾಡ್ತಾ ಇದೀವಿ कि भाई अपवित्र बन जाए, हैं? ಅಂದ್ರೆ ಅಪವಿತ್ರರಾಗೋಗ್ತೀವಿ, ಆಗೋಗ್ಬೇಕು, पवित्रता का आनंद ले लें. ಅಪವಿತ್ರತೆ ಆನಂದವನ್ನ ತಗೋಬೇಕು. ऐसे थॉट न चले, माने ಈ संकल्प ರೀತಿ ಸಂಕಲ್ಪಗಳು ಸಹ ನಡಿಬಾರ್ದು. भी, संकल्प ही न चले. ಈ ರೀತಿ ಸಂಕಲ್ಪನೂ ನಡಿಬಾರ್ದು. वर्ड, वाचा, वाचा में भी ವರ್ಲ್ಡ್ ಅಂದ್ರೆ ಶಬ್ದದಲ್ಲಿ, कोई ऐसा संकल्प न चले. ಅಂದ್ರೆ ವಾಚಾಯಿಂದ, ಬಾಯಿಂದನೂ ಈ ರೀತಿ ಯಾವುದೇ ನೆಗೆಟಿವ್ ಸಂಕಲ್ಪಗಳು ನಡಿಬಾರ್ದು. है जो अपवित्रता से तो दुख होता है ना. ಅಪವಿತ್ರತೆಯಿಂದ ಅಂತೂ ದುಃಖ ಆಗುತ್ತೆ ಅಲ್ವಾ. तो वाचा से भी अगर ऐसा कुछ वाचा बोलेंगे ಮತ್ತೆ तो क्या ವಾಣಿಯಿಂದನೂ ಈ ರೀತಿ ವಾಣಿ ಏನಾದ್ರೂ ಹೇಳ್ತೀವಿ ಅಂದ್ರೆ होगा? ಮತ್ತೆ ಅದರಿಂದ ಏನಾಗುತ್ತೆ? दुख होगा कि नहीं? ದುಃಖ ಆಗುತ್ತೋ ಇಲ್ವೋ? दुख होगा. ದುಃಖ ಆಗುತ್ತೆ. और डीड, ಮತ್ತೆ ಡೀಡ್, ಡೀಡ್ ಅಂದ್ರೆ हाँ कर्म, ಕರ್ಮದಲ್ಲಿ. कर्म इंद्रियों से कर्म करते हैं, वो कर्म भी ऐसा कुछ न हो. ಮತ್ತೆ ಕರ್ಮೇಂದ್ರಿಯಗಳಿಂದ ನಾವೇನೇ ಕರ್ಮವನ್ನ ಮಾಡ್ತೀವಿ ಆ ಕರ್ಮನೂ ಸಹ ಆ ರೀತಿ ಆಗ್ಬಾರ್ದು. कहा जाता है ना मनसा वाचा कर्मणा. ಹೇಳಲಾಗುತ್ತೆ ಅಲ್ವಾ, ಮನಸ ವಾಚ ಕರ್ಮಣ ಅಂತ. तो मनसा भी तो बच्चों की अच्छी चाहिए ಮತ್ತೆ ना. ಮಕ್ಕಳ ಮನಸ್ಸನ್ನು ಸಹ ಚೆನ್ನಾಗಿರೋದೇ ಬೇಕಾಗಿದೆ ಅಲ್ವಾ. है क्या क्या ऐसी ऐसी प्लानिंग बनाते रहे जिसमें गंदे ಅಥವಾ ಈ ರೀತಿ ಪ್ಲಾನಿಂಗ್ ಗಳನ್ನ ಮಾಡ್ತಾ ಇದ್ರೆ ಅದರಲ್ಲಿ ಕೆಟ್ಟ ಕೆಟ್ಟ ಸಂಕಲ್ಪಗಳು ನಡೀತಾ ಇದ್ರೆ गंदे संकल्प भी चलते रहे ಕೆಟ್ಟ कि ಕೆಟ್ಟ ಸಂಕಲ್ಪಗಳು ಸಹ ನಡೀತಾ ಇರುತ್ತೆ. ये संकल्प हमारा पूरा हो जाए. ಅಂದ್ರೆ ಈ ಸಂಕಲ್ಪ ನಮ್ದು ಪೂರ್ತಿ ಆಗೋಗ್ಲಿ ಅನ್ಕೊಂತಾರೆ. अरे मनसा में किसके अंदर में आता रहेगा, गंदी गंदी बातें आती रहेंगी. ಮನ್ಸನಲ್ಲಿ ಯಾರಿಗಾದ್ರೂ ಸಂಕಲ್ಪಗಳು ಬರ್ತಾ ಇರುತ್ತೆ, ಈ ತರ ಕೆಟ್ಟ ಕೆಟ್ಟ ಮಾತುಗಳು ಸಂಕಲ್ಪದಲ್ಲಿ ಬರ್ತಾ ಇರುತ್ತೆ.
उल्टा सुल्टा संकल्प चलते रहेंगे। ಉಲ್ಟಾ ಸುಲ್ಟಾ ಸಂಕಲ್ಪಗಳೇ ನಡೀತಾ ಇರುತ್ತೆ. अरे वो भी तो नहीं होना चाहिए ना। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಇದು ಸಹ ಆಗ್ಬಾರ್ದಾಗಿದೆ ಅಲ್ವಾ, भी क्यों लगा दिए? ಇದು ಸಹ ಅಂತ ಯಾಕೆ ಹೇಳ್ಬಿಟ್ರು? माने कर्मणा से होना तो बहुत दूर की बात, ಅಂದ್ರೆ ಕರ್ಮಣ ಮುಖಾಂತರ ಆಗೋದಂತೂ ತುಂಬಾ ದೂರದ ಮಾತಾಗಿದೆ. वाचा में भी आना दूर, लेकिन ವಾಣಿಯಲ್ಲಿ ಬರೋದು ದೂರನೇ ಆಗಿದೆ. मनसा में भी वाइब्रेशन कैसे बनता है? ಆದ್ರೆ ಮನಸ್ಸಿನಲ್ಲಿ ವೈಬ್ರೇಷನ್ ಯಾವ್ದ್ರಿಂದ ಆಗುತ್ತೆ? मनसा से बनता है। ಮನಸ್ಸ ಈ ಮುಖಾಂತರನೇ ಆಗುತ್ತೆ. तो मनसा में भी ना आवे, ಮತ್ತೆ ಮನಸ್ಸಾದಲ್ಲೂ ಸಹ ಬರಬಾರದು. कौन याद आवे? ಮನಸ್ಸನಲ್ಲೂ ಯಾರು ನೆನಪಿಗೆ ಬರಬೇಕು? आप ही याद आवे। ತಂದೆನೇ ನೆನಪಿಗೆ ಬರಬೇಕು. अगर मनसा में कुछ याद आएगा ಒಂದ್ ವೇಳೆ ಮನಸ್ಸ ಸಂಕಲ್ಪಗಳಲ್ಲಿ ಏನಾದ್ರೂ ಯಾರಾದ್ರೂ ನೆನ್ಪು ಬಂದ್ರೆ क्या, तो क्या होगा? ಅವಾಗ ಮತ್ತೇನಾಗುತ್ತೆ? तो फिर नापास ही हो जाएगा। ಅವಾಗ ಮತ್ತೆ ನಾಪಾಸೇ ಆಗೋಗ್ತೀರಾ, ಅಂದ್ರೆ ಫೇಲ್ ಆಗೋಗ್ತೀರಾ, पास नहीं हो सकेगा। ಪಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. क्या बोला था पिछली वाणी में? ಹಿಂದಿನ ವಾಣಿಯಲ್ಲಿ ಏನಂತ ಹೇಳಿದ್ರು? 3 पास बोले थे, याद है? 3 ಪಾಸ್ಗಳನ್ನ ಹೇಳಿದ್ರು, ನೆನಪಿದೆನಾ? क्या क्या, ಏನೇನಂತ ಹೇಳಿದ್ರು? कौन कौन से 3 पास? ಯಾವ್ಯಾವ್ದಾಗಿದೆ 3 ಪಾಸ್? लिखो। ಬರೀರಿ. हैं? अरे 3 पास ही भूल गए। ಅದಕ್ಕೆ ಬಾಬಾ ಹೇಳ್ತಿದಾರೆ, ಅರೆ 3 ಪಾಸನ್ನೇ ಮರ್ತೋಗ್ಬಿಟ್ಟಿದ್ದೀರಾ. एक तो नजदीक आना है, ಒಂದಂತರೂ ಹತ್ರ ಬರೋದಾಗಿದೆ, ये पास। ಇದು ಪಾಸ್ ಆಗಿದೆ. दूसरा परीक्षा पास करना है। ಎರಡನೇದು ಪರೀಕ್ಷೆ ಪಾಸ್ ಮಾಡಬೇಕಾಗಿದೆ. तीसरा टाइम पास करना है। तीनों पास में पास होना है। ಮೂರನೇದು ಟೈಮ್ ಪಾಸ್ ಮಾಡೋದು. ಈ 3 ಪಾಸ್ನಲ್ಲೂ ಪಾಸ್ ಆಗಬೇಕು. क्या? हाँ, तो जब से ये वाणी चली ಮತ್ತೆ ಯಾವಾಗಿನಿಂದ ಈ ವಾಣಿ ನಡೆದಿದೆ तब से समझ लो, उसके बाद ये परीक्षा ಅವಾಗಿಂದ ತಿಳ್ಕೊಳ್ಳಿ, ಈ ಪರೀಕ್ಷೆ शुरू हो गई। ಶುರು ಆಗೋಗ್ಬಿಟ್ಟಿದೆ ಅಂತ. कौन खुशी खुशी अपना टाइम पास करते? ಯಾರು ಖುಷಿ ಖುಷಿಯಲ್ಲಿ ತಮ್ಮ ಟೈಮ್ ಪಾಸ್ ಮಾಡ್ತಾರೆ? कौन एग्जाम में पास होते जाते हैं? ಯಾರು ಪರೀಕ್ಷೆಯಲ್ಲಿ ಪಾಸ್ ಆಗ್ತಾ ಹೋಗ್ತಾರೆ? है ना? और कितने बाबा के नजदीक पहुंचते जाते हैं, ಮತ್ತೆ ಎಷ್ಟು ಬಾಬಾನ ಹತ್ರ ತಲುಪ್ತಾ ಹೋಗ್ತಾರೆ? दिल तख्त पर चढ़ते जाते हैं कि कंधे पे ಹೃದಯದ ಸಿಂಹಾಸನದ ಮೇಲೆ ಹತ್ತುತ್ತಾ ಹೋಗ್ತಾರೆ, चढ़ के बैठना, ಅಥವಾ ಹೆಗ್ಲಿನ ಮೇಲೆ ಹತ್ತಿ ಕುತ್ಕೊಳ್ಳೋದ? वही दिल तख्त कहते हैं। ಅದಕ್ಕೆ ಹೃದಯದ ಸಿಂಹಾಸನ ಅಂತ ಹೇಳ್ತಾರೆ. हाँ, कंधे पे चढ़ के बैठे रहे तो दिल तख्त कहेंगे? नहीं, ಹೆಗ್ಲಿನ ಮೇಲೆ ಹತ್ತಿ ಕುತ್ಕೊಂಡಿದ್ರೆ ಅದಕ್ಕೆ ಹೃದಯದ ಸಿಂಹಾಸನ ಅಂತ ಹೇಳಲಾಗುತ್ತಾ? ಇಲ್ಲ. तख्त माने दिल पर चढ़े हुए ಹೃದಯದ ಸಿಂಹಾಸನ ಅಂದ್ರೆ ಹೃದಯದ ಮೇಲೆ ಏರಿರುವಂತವ್ರು, है, दिलदार बच्चे बने। ಯಾರು ದಿಲ್ದಾರ್ ಮಕ್ಕಳಾಗ್ತಾರೆ, ತುಂಬಾ ಪ್ರೀತಿಯ ಮಕ್ಕಳಾಗಿರ್ತಾರೆ. बाप तो कहते हैं ना, मनसा तक तो जरूर आएगा। ತಂದೆ ಅಂತೂ ಹೇಳ್ತಾರೆ ಅಲ್ವಾ, ಮನ್ಸಾದವರೆಗೂ ಅಂತೂ ಖಂಡಿತವಾಗಿ ಬರುತ್ತೆ. कब तक आता रहेगा? ಎಲ್ಲಿವರೆಗೂ ಬರ್ತಾ ಇರುತ್ತೆ? ये मनसा में गंदे संकल्प कब तक आते ಈ रहेंगे? ಮನ್ಸಾನಲ್ಲಿ ಕೆಟ್ಟ ಸಂಕಲ್ಪಗಳು ಎಲ್ಲಿವರೆಗೂ ಬರ್ತಾ ಇರುತ್ತೆ? कुछ पता है? ಏನಾದ್ರೂ ಗೊತ್ತಿದೆನಾ? कुछ भी पता है, ಏನು ಗೊತ್ತೇ ಇಲ್ಲ. लिखते ही नहीं कुछ भी ಯಾವ ರೀತಿ ಏನು ಹೇಳೇ ಇಲ್ಲ. है। त्रेता तक मनसा संकल्प आते रहेंगे। ತ್ರೇತಾದವರೆಗೂ ಮನ್ಸಾನಲ್ಲಿ ಸಂಕಲ್ಪಗಳು ಬರ್ತಾ ಇರುತ್ತೆ. है, त्रेता तो 2500 साल के बाद आएगा। ತ್ರೇತಾಯುಗ ಅಂತೂ 2500 ವರ್ಷದ ನಂತರ ಬರುತ್ತೆ. है, त्रेता का शूटिंग, जब तक त्रेता की शूटिंग शुरू होगी, ಎಲ್ಲಿವರೆಗೂ ತ್ರೇತಾಯುಗದ ಶೂಟಿಂಗ್ ಆರಂಭ ಆಗುತ್ತೆ है, तब तक संकल्प हम गंदे करते ही रहेंगे। ಅಲ್ಲಿವರೆಗೂ ಕೆಟ್ಟ ಸಂಕಲ್ಪಗಳನ್ನ ಮಾಡ್ತಾನೆ ಇರ್ತೀವಿ. ऐसे ಆ ರೀತಿನ मनसा में ಮನ್ಸಾನಲ್ಲಿ ऐसे पक्का कर लिया। ಈ ರೀತಿ ಪಕ್ಕಾ ಮಾಡ್ಕೊಂಡ್ಬಿಟ್ಟಿದ್ದೀರಾ? हाँ, जब तक आत्मिक स्थिति नहीं बनी है तब तक ಎಲ್ಲಿವರೆಗೂ ಆತ್ಮಿಕ ಸ್ಥಿತಿ ಆಗಿಲ್ವೋ ಅಲ್ಲಿವರೆಗೂ आते रहेंगे। नहीं बताया, ಆ ರೀತಿ ಅಲ್ಲ. कर्मातीत अवस्था हो जाए। ಹೇಳಿದರೆ ಕರ್ಮಾತೀತ ಅವಸ್ಥೆ ಆಗೋಗುತ್ತೆ. क्या?
जो कर्मेंद्रियों से कर्म करते हैं ना, ಯಾರು ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡ್ತಾರೆ, कर्म भी कर्मेंद्रिय से करते रहे। ಕರ್ಮವನ್ನು ಕರ್ಮೇಂದ್ರಿಯಗಳಿಂದ ಮಾಡ್ತಾ ಇರ್ತಾರೆ. कर्मेंद्रियां जानते हो कौन कौन सी होती हैं? ಕರ್ಮೇಂದ್ರಿಯನ ತಿಳ್ಕೊಂತೀರಾ ಯಾವ್ಯಾವ್ದಾಗಿರುತ್ತೆ ಅಂತ ಗೊತ್ತಿದೆನಾ? कौन कौन सी होती हैं? ಯಾವ್ಯಾವ್ದಾಗಿರುತ್ತೆ? हैं? 5 कर्मेंद्रियां होती है ना, जिसे भ्रष्ट इंद्रियां कहते हैं। 5 ಕರ್ಮೇಂದ್ರಿಯಗಳಾಗಿರುತ್ತೆ ಅಲ್ವಾ, ಅದಕ್ಕೆ ಭ್ರಷ್ಟ ಇಂದ್ರಿಯ ಅಂತ ಹೇಳಲಾಗುತ್ತೆ. नीचे की इंद्रियां, श्रेष्ठ इंद्रियां 5 होती हैं। ಅದು ಕೆಳಗಡೆದಾಗಿರುತ್ತೆ. ಮತ್ತೆ ಶ್ರೇಷ್ಠ ಇಂದ್ರಿಯಗಳು 5 ಆಗಿರುತ್ತೆ, ಜ್ಞಾನೇಂದ್ರಿಯಗಳು. ज्ञान इंद्रियां जैसे कान से सुनते हैं ಯಾವ तो ರೀತಿ ಕಿವಿಯಿಂದ ಕೇಳ್ತೀವಿ, ज्ञान मिला, आंख से देखते हैं तो ज्ञान मिला, ಕಿವಿಯಿಂದ ಕೇಳ್ತೀವಿ ಜ್ಞಾನ ಸಿಗುತ್ತೆ, ಕಣ್ಣಿನಿಂದ ನೋಡ್ತೀವಿ ಜ್ಞಾನ ಸಿಗುತ್ತೆ. तो ये ज्ञान इंद्रियां ऊपर मुख में ಮತ್ತೆ ಮೇಲೆ ಮುಖದಲ್ಲಿ ಏನೇ ಇದೆ ಅದೆಲ್ಲ ಜ್ಞಾನೇಂದ್ರಿಯ. और कर्म इंद्रियां है, जो नाभि है ना उससे नीचे जितने भी हैं, जैसे हाथ खड़े ಕರ್ಮೇಂದ್ರಿಯ ಅಂದ್ರೆ ಕೆಳಗಡೆ, ಒಕ್ಕಳಿಗಿಂತ ಕೆಳಗಡೆ ಯಾವುದೇ ಇಂದ್ರಿಯಗಳಿದೆ ಅದೆಲ್ಲ ಕರ್ಮೇಂದ್ರಿಯಗಳು. हो जाओ, हाथ कहाँ जाएंगे? हाथ नाभि से नीचे जाएंगे या ऊपर ही रहेंगे? ಯಾವ ರೀತಿ ಕೈಗಳು ಒಕ್ಕಳಿಗಿಂತ ಕೆಳಗಡೆ ಬರುತ್ತಾ ಅಥವಾ ಮೇಲೆ ಬರುತ್ತಾ? हैं? कहाँ जाएंगे? ऊपर रहेंगे हाथ। ಕೈ ಏನ್ ಮೇಲೆ ಇರುತ್ತಾ? अच्छा, नीचे नहीं जाएंगे? ಕೆಳಗಿನವರೆಗೂ ಹೋಗೋದಿಲ್ವಾ ಕೈ? हाँ, नाभि से कमर से नीचे जाते हैं ना, ಸೊಂಟದಿಂದ ಒಕ್ಕಳಿಗಿಂತ ಕೆಳಗಡೆ ಹೋಗುತ್ತೆ ಅಲ್ವಾ ಕೈಗಳು? हाथों को क्या कहेंगे? भ्रष्ट इंद्रिय कहेंगे आज की दुनिया में। ಮತ್ತೆ ಕೈಗಳಿಗೆ ಏನಂತ ಹೇಳಲಾಗುತ್ತೆ? ಇವಾಗಿನ ಪ್ರಪಂಚದಲ್ಲಿ ಕೈಗಳಿಗೆ ಭ್ರಷ್ಟ ಇಂದ್ರಿಯಗಳು ಅಂತ ಹೇಳಲಾಗುತ್ತೋ ಇಲ್ವೋ? या श्रेष्ठ इंद्रिय कहेंगे? ಅಥವಾ ಶ್ರೇಷ್ಠ ಇಂದ್ರಿಯ ಅಂತ ಹೇಳಲಾಗುತ್ತಾ? क्या कहेंगे? भ्रष्ट इंद्रिय। ಭ್ರಷ್ಟ ಇಂದ್ರಿಯ ಅಂತಾನೆ ಹೇಳಲಾಗುತ್ತೆ. गुस्सा आया, किसी को थप्पड़ मार दिया ಕೋಪ ಬಂದ್ರೆ ಯಾರಿಗಾದ್ರೂ ಕಪಾಳ ಕೊಡ್ದು ಬಿಡ್ತಾರೆ. तो क्या हुआ? भ्रष्ट काम किया ना। ಮತ್ತೆ ಏನಂತ ಹೇಳಲಾಗುತ್ತೆ? ಭ್ರಷ್ಟ ಕರ್ಮವನ್ನ ಮಾಡಿದ್ರಲ್ವಾ? तो हाथ, पांव, ಮತ್ತೆ ಕಾಲು, ಕೈ, टट्टी पेशाब की जो इंद्रियां हैं वो, ಲ್ಯಾಟ್ರಿನ್ ಬಾತ್ರೂಮಿನ ಇಂದ್ರಿಯಗಳೇನೇ ಇದೆ, और क्या? हाँ हाँ वही। हाँ, तो टोटल मिला करके ये कर्मेंद्रियां जो हैं ಅದೇ. ಮತ್ತೆ ಈ ರೀತಿ ಟೋಟಲ್ ಇಂದ್ರಿಯಗಳಿಗೆ ಸೇರ್ಬಿಟ್ಟು ಏನೇ ಕರ್ಮೇಂದ್ರಿಯಗಳಿದೆ कर्मातीत अवस्था हो जाए, माने ಕರ್ಮಾತೀತ ಅವಸ್ಥೆ ಆಗೋಗ್ಬಿಡ್ಬೇಕು. इन इंद्रियों से कर्म भी करते रहो। ಅಂದ್ರೆ ಈ ಇಂದ್ರಿಯಗಳಿಂದ ಕರ್ಮನೂ ಮಾಡ್ತಾ ಇರಿ. क्या कर्मातीत अवस्था का पहचान बताई? ಕರ್ಮಾತೀತ ಅವಸ್ಥೆ ಗುರುತನ್ನ ಹೇಳಿದಾರಲ್ವಾ? पक्का समझ लिया ಪಕ್ಕಾ ಅರ್ಥ ಆಗೋಗಿದೆನಾ? कि कर्म भी करते रहो कर्मेंद्रियों से, ಅಂದ್ರೆ ಕರ್ಮನೂ ಮಾಡ್ತಾ ಇರಿ ಕರ್ಮೇಂದ್ರಿಯಗಳಿಂದ, और उनके फल से पार चले जाओ। ಮತ್ತೆ ಅದರ ಫಲದಿಂದ ಪಾರ್ ಹೋಗ್ಬಿಡಿ. कोई फल कर्मेंद्रियों का हमारे ऊपर पाप कर्म न लगे। ಅಂದ್ರೆ ಯಾವುದೇ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡ್ತೀವಿ, ಏನೇ ಅದ್ರ ಫಲ ಬರುತ್ತೆ ಅದರಿಂದ ನಮಗೆ ಪಾಪ ಕರ್ಮ ಅಂಟ್ಕೋಬಾರ್ದು. भले भ्रष्ट इंद्रिय से भ्रष्ट कर्म भी करें, ಬಲೆ ಭ್ರಷ್ಟ ಇಂದ್ರಿಯಗಳಿಂದ ಭ್ರಷ್ಟ ಕರ್ಮನೂ ಮಾಡ್ತೀವಿ, लेकिन पाप न लगे। ಆದ್ರೆ ಪಾಪ ಅಂಟ್ಕೋಬಾರ್ದು. इसलिए बाप बताते हैं ಮತ್ತೆ ಈ ಮಾತನ್ನ ತಂದೆ ಹೇಳ್ತಾರೆ ನಂಬರ್ ವಾರ್ ಆಗಿ. निकलेंगे ऐसी पवित्रता में पास होने वाले। ಮತ್ತೆ ಈ ನಂಬರ್ ವಾರ್ ಆಗಿ ತಯಾರಾಗ್ತಾರೆ, ಈ ರೀತಿ ಪವಿತ್ರತೆಯಲ್ಲಿ ಪಾಸ್ ಆಗುವಂತವ್ರು. हैं? जो अव्वल नंबर निकलेगा उसके द्वारा मैं विनाश कराता हूँ। ಯಾರು ಮೊದಲನೇ ನಂಬರ್ನಲ್ಲಿ ತಯಾರಾಗ್ತಾರೋ ಅವ್ರ ಮುಖಾಂತರ ನಾನು ವಿನಾಶ ಮಾಡಿಸ್ತೀನಿ. किससे विनाश कराता हूँ? जिस पर कोई पाप नहीं। ಯಾರಿಂದ ವಿನಾಶ ಮಾಡಿಸ್ತೀನಿ? ಯಾರ ಮೇಲೆ ಏನು ಪಾಪ ಕರ್ಮ ಅಂಟ್ಕೊಳ್ಳೋದಿಲ್ಲ ಅವ್ರ ಮುಖಾಂತರ. 100% कर्मातीत अवस्था हो जाए। 100% ಕರ್ಮಾತೀತ ಅವಸ್ಥೆ ಆಗೋಗ್ಬಿಡತ್ತೆ. वो हनुमान के मिसल बनो। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಹನುಮಾನನ್ ತರ ಆಗಿ. क्या क्या किया हनुमान? ಹನುಮಂತ ಏನ್ ಮಾಡ್ತಾನೆ? ऐसा क्या हनुमान ने किया? ಹನುಮಂತ ಈ ರೀತಿ ಏನ್ ಕರ್ಮವನ್ನ ಮಾಡ್ತಾನೆ? है जो कर्मातीत हनुमान के मिसल बताई दिया हनुमान को। ಅಂದ್ರೆ ಕರ್ಮಾತೀತ ಅಂತ ಹೇಳಲಾಗುತ್ತೆ, ಹನುಮಂತನ ತರ ಅಂತ ಉದಾಹರಣೆ ಕೊಡ್ತಾ ಇದ್ದಾರೆ. ಅಂದ್ರೆ ಅವ್ರು ಏನ್ ಕರ್ಮವನ್ನ ಮಾಡ್ತಾರೆ? ಯಾಕೆ ಹೇಳ್ತಾ ಇರೋದು ಈ ಮಾತನ್ನ? कुछ किया कि नहीं किया हनुमान ने? ಹನುಮಂತ ಏನಾದ್ರೂ ಮಾಡಿದನೋ ಇಲ್ವೋ? कुछ भी ऐसा नहीं किया। ಏನು ಆ ರೀತಿ ಮಾಡೇ ಇಲ್ವಾ? संजीवनी बूटी लाया, ಸಂಜೀವನಿ ಬೂಟಿಯನ್ನ ತಂದ್ರ, ये किया बस। ಇಷ್ಟೇ ಮಾಡಿದ್ದ?
ऐसे तो डॉक्टर आज बहुत बैठे हैं कि मरते मरते आदमी को बचाए देते हैं। ಈ ರೀತಿ ಡಾಕ್ಟರ್ಗಳಂತೂ ಈಗಿನ ಕಾಲದಲ್ಲೂ ತುಂಬ ಇದ್ದಾರೆ, ಮನುಷ್ಯರನ್ನ ವ್ಯಕ್ತಿಯನ್ನ ಸಾಯ್ತಾ ಸಾಯ್ತಾ ಬದುಕಿಸ್ಬಿಡ್ತಾರೆ, हैं? संजीवनी बूटी दे देते हैं, ಸಂಜೀವನಿ ಬೂಟಿ ಕೊಟ್ಬಿಡ್ತಾರೆ, दवाई देते हैं, ಔಷಧಿಯನ್ನ ಕೊಡ್ತಾರೆ ಅಲ್ವಾ, ना हो जाते कि नहीं। ಅವಾಗ ಅವ್ರು ಬದುಕೋಗ್ತಾರೋ ಇಲ್ವೋ ಮತ್ತೆ ಔಷಧಿ ತಗೊಂಡು. ऑपरेशन कर देते हैं तो जिंदा हो जाते हैं। ಆಪರೇಷನ್ ಮಾಡಿಬಿಡ್ತಾರೆ, ಅವಾಗೂ ಬದುಕ್ಬಿಡ್ತಾರೆ. तो संजीवनी बूटी लाने वाले हनुमान हो गए वो सब। ಮತ್ತೆ ಅವರೆಲ್ಲ ಸಂಜೀವಿನಿ ಬೂಟಿ ತರುವಂತ ಹನುಮಂತ ಆಗೋಗ್ಬಿಟ್ರ. हनुमान ने ऐसा क्या किया ಹನುಮಂತ ಆ ರೀತಿ ಏನ್ ಮಾಡ್ತಾನೆ? नहीं याद आ रहा ನೆನ್ ಬರ್ತಾ ಇಲ್ವಾ? है। लंका में आग लगाई थी। ಲಂಕಾನಲ್ಲಿ ಬೆಂಕಿ ಹಚ್ಬಿಟ್ಟ. सारी दुनिया क्या है? ಈ ಇಡೀ ಪ್ರಪಂಚನೇ ಏನಾಗಿದೆ? है? रावण की लंका है। ಈ ಇಡೀ ಪ್ರಪಂಚನೇ ರಾವಣನ ಲಂಕಾ ಆಗಿದೆ. रावण कहाँ राज्य करता था? ರಾವಣ ಎಲ್ಲಿ ರಾಜ್ಯವನ್ನ ಮಾಡ್ತಾ ಇದ್ದ? लंका में राज्य करता था ना। ಲಂಕಾದಲ್ಲಿ ರಾಜ್ಯವನ್ನ ಮಾಡ್ತಾ ಇದ್ದ ಅಲ್ವಾ? है? तो इस दुनिया में रावण का राज्य है। ಮತ್ತೆ ಈ ಪ್ರಪಂಚದಲ್ಲಿ ರಾವಣನ ರಾಜ್ಯ ಇತ್ತು. कोई रावण के राज्य से बाहर है? ಯಾರಾದ್ರೂ ಈ ರಾವಣನ ರಾಜ್ಯದಿಂದ ಹೊರಗಡೆ ಇದ್ದಾರಾ? है? कोई रावण के राज्य से बाहर नहीं। ಯಾರು ಈ ರಾವಣನ ರಾಜ್ಯದಿಂದ ಹೊರಗಡೆ ಇಲ್ಲ. तो ऐसी रावण की दुनिया में ಮತ್ತೆ ಈ ರೀತಿ ರಾವಣನ ಪ್ರಪಂಚದಲ್ಲಿ जिसे लंका कहा जाता है, ಯಾವುದಕ್ಕೆ ಲಂಕಾ ಅಂತ ಹೇಳಲಾಗುತ್ತೆ, उस लंका में हनुमान ने क्या किया? ಆ ಲಂಕಾದಲ್ಲಿ ಹನುಮಂತ ಏನ್ ಮಾಡ್ಬಿಟ್ಟ? आग लगा दी। ಬೆಂಕಿಯನ್ನು ಹಚ್ಬಿಟ್ಟ. हाँ? ऐसी कर्मातीत अवस्था हो जाए। ಈ ರೀತಿ ಕರ್ಮಾತೀತ ಅವಸ್ಥೆ ಆಗೋಗ್ಬೇಕು. हाँ? तो उस हनुमान का दूसरा नाम कोई है? ಮತ್ತೆ ಹನುಮಂತನ ಇನ್ನೊಂದು ಬೇರೆ ಯಾವ್ದಾದ್ರು ಹೆಸರಿದೆನಾ? है? किसने आग लगाई सारी दुनिया में? ಇಡೀ ಪ್ರಪಂಚದಲ್ಲಿ ಯಾರು ಬೆಂಕಿಯನ್ನು ಹಚ್ತಾರೆ? अरे कुछ भी नहीं, एक अक्षर भी नहीं लिखते। ಏನೂ ಇಲ್ಲ, ಒಂದು ಅಕ್ಷರನೂ ಬರೆಯೋದಿಲ್ಲ. वायु पुत्र हनुमान ने वो आग लगाई, ವಾಯುಪುತ್ರ ಹನುಮಂತ ಬೆಂಕಿ ಹಚ್ತಾನ? और किसी ने नहीं लगाई, कोई देवता ने नहीं लगाई, बंदर ने आग लगाई जिसका मुंह बंदर जैसा था। ಬೇರೆ ಯಾರು ದೇವತೆಗಳು ಬೆಂಕಿ ಹಚ್ಚಲಿಲ್ಲ. ಕೋತಿ ತರ ಮುಖ ಇರೋನು, ಕೋತಿ ತರ ದೇವತೆ ಆಗಿರೋನು ಹೋಗ್ಬಿಟ್ಟು ಬೆಂಕಿ ಹಚ್ತಾನೆ. बंदर क्या करता है? ಕೋತಿ ಏನ್ ಮಾಡುತ್ತೆ? बंदर कुछ करता है कि नहीं? ಕೋತಿ ಏನಾದ್ರೂ ಮಾಡುತ್ತೋ ಇಲ್ವೋ? सारे विकार भोगता है कि नहीं? ಎಲ್ಲ ವಿಕಾರವನ್ನ ಅನುಭವಿಸ್ತೋ ಇಲ್ವೋ ಕೋತಿ? सबसे जास्ती विकार कौन से जानवर में होते हैं? ಎಲ್ಲದಕ್ಕಿಂತ ಜಾಸ್ತಿ ವಿಕಾರ ಯಾವ ಪ್ರಾಣಿಯಲ್ಲಿ ಇರುತ್ತೆ? बंदर में होते ಕೋತಿಯಲ್ಲೇ ಇರುತ್ತೆ. हैं। तो बंदर जैसे काम करता रहे कर्मेंद्रियों से, ಮತ್ತೆ ಕರ್ಮೇಂದ್ರಿಯಗಳಿಂದ ಕೋತಿ ತರ ಕರ್ಮವನ್ನ ಮಾಡುತ್ತೆ. और लंका में आग लगाता रहे, ಮತ್ತೆ ಲಂಕಾದಲ್ಲಿ ಬೆಂಕಿ ಹಚ್ತಾ ಇರುತ್ತೆ. कोई पाप उसके ऊपर कोई पाप न लगे। ಮತ್ತೆ ಆದ್ರೂ ಸಹ ಅದ್ರ ಮೇಲೆ ಏನು ಪಾಪ ಅಂಟ್ಕೊಳ್ಳೋದಿಲ್ಲ. है मजेदार बात की नहीं? ಇದು ಮಜೆದಾರ್ ಮಾತಾಗಿದೆನೋ ಇಲ್ವೋ? हाँ, तो ऐसी कर्मातीत अवस्था हो जाए, ಮತ್ತೆ ಈ ರೀತಿ ಕರ್ಮಾತೀತ ಅವಸ್ಥೆ ಆಗೋಗ್ಬಿಡ್ಬೇಕು. है? तब मनसा तक कोई संकल्प कभी भी नहीं आएगा। ಆವಾಗ ಮನ್ಸಾದವರೆಗೂ ಏನು ಸಂಕಲ್ಪಗಳು ಬರೋದೇ ಇಲ್ಲ. हाँ। तो हनुमान के मिसल बनो। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಹನುಮಂತನ ತರ ಆಗಿ. क्या बनो? कैसे बनो? ಏನಾಗ್ಬೇಕು? ಯಾವ ರೀತಿ ಆಗ್ಬೇಕು? हनुमान के मिसल। ಹನುಮಂತನ ತರ ಆಗ್ಬೇಕು. हाँ भाई, बाबा ने तो आज बंदर बनाना शुरू कर दिया। ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬಾ ಅಂತೂ ಇವತ್ತು ಕೋತಿಗಳನ್ನಾಗಿ ಮಾಡೋದನ್ನ ಆರಂಭ ಮಾಡ್ಬಿಟ್ಟಿದ್ದಾರೆ. बंदर बनोगे? ಕೇಳ್ತಾ ಇದ್ದಾರೆ, ಬಾಬಾ ಕೋತಿಗಳಾಗ್ತೀರಾ? प्रसन्न हो रहा है। ಖುಷಿ ಪಡ್ತಾ ಇದ್ದಾರೆ. है? ओम शांति। क्या? ಓಂ ಶಾಂತಿ. तारीख हुई ಓಂ ಶಾಂತಿ. ಇವತ್ತಿಂದು ವಿಸಿಡಿ ನಂಬರ್ ಆಗಿತ್ತು 3089. ಮುರಳಿ ತಾರೀಕಾಗಿತ್ತು 24/12/1967. ನುಡಿಸಿರುವಂಥ ತಾರೀಖು 9/12/2019. ಓಂ ಶಾಂತಿ.